ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ದೇಶದ ಲೋಕಸಭಾ ಚುನಾವಣೆಯಲ್ಲಿ ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ನಮ್ಮ ತಯಾರಿ ನಡೆದಿದೆ. ದೇಶದಲ್ಲಿ ಈಗಾಗಲೇ 7 ರಾಜ್ಯಗಳಲ್ಲಿ ಪ್ರವಾಸವನ್ನ ಮುಗಿಸಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿಗೆ 13 ಜಿಲ್ಲೆಯನ್ನ ಬಳ್ಳಾರಿಗೆ 13 ಜಿಲ್ಲೆ ಪ್ರವಾಸವನ್ನ ಮುಗಿಸಿದ್ದೇವೆ. ಇನ್ನ ಉಳಿದ ಎಲ್ಲ ಜಿಲ್ಲೆಗಳನ್ನ ಪ್ರವಾಸವನ್ನ ಮುಗಿಸಿ ರಾಜ್ಯದ ಎಲ್ಲ 28 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಅಭ್ಯರ್ಥಿಗಳನ್ನ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ಅಭ್ಯರ್ಥಿಗಳನ್ನ ಆಗ್ತದೆ. ಈ ಪಕ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪಿಸಿದಂತಹ ಪಕ್ಷ. ಈ ಪಕ್ಷಕ್ಕೆ ಬಹುದೊಡ್ಡ ಇತಿಹಾಸ ಇದೆ. ಕಾಂಗ್ರೆಸ್ ಒಂದೇ ಪಕ್ಷ ಇದ್ದಂತ ಸಂದರ್ಭದಲ್ಲಿ ವಿರೋಧ ಪಕ್ಷ ಇದ್ದಂತದ್ದು. ಈ ಪಕ್ಷವನ್ನ ಪುನಶ್ಚೇತನಗೊಳಿಸಬೇಕು. ದೇಶ ಕಲ್ಯಾಣ, ದೇಶ ರಕ್ಷಣೆ ಮತ್ತು ಸಂವಿಧಾನ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಈ ಪಕ್ಷವನ್ನ ಪುನಶ್ಚೇತನಗೊಳಿಸಿ ಕಳೆದ ಕರ್ನಾಟಕದಲ್ಲಿ ನಡೆದಂತ ವಿಧಾನಸಭಾ ಕ್ಷೇತ್ರಕ್ಕೆ 60 ವಿಧಾನಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನ ಹಾಕಿದ್ವಿ. ಈ ಪಕ್ಷ ಕಾಂಗ್ರೆಸ್ ಬಿಜೆಪಿಗಿನ್ನ ಅತ್ಯಂತ ಸ್ವಚ್ಛಂದವಾಗಿ ಕಾನೂನುಬದ್ಧವಾಗಿ ನೋಂದಣಿಯಾಗಿದೆ. ಮತ್ತೆ ಈ ಪಕ್ಷಕ್ಕೆ ಚುನಾವಣೆ ಆಯೋಗ ಪೆನ್ನಿನ ಗುರುತನ್ನ ಚಿಹ್ನೆಯನ್ನ ಕೊಟ್ಟಿದೆ. ನಮ್ಮ ಧ್ಯೇಯೋದ್ದೇಶ ಸಂವಿಧಾನವನ್ನ ಸಂಪೂರ್ಣವಾಗಿ ಜಾರಿ ಮಾಡಬೇಕು, ದೇಶ ರಕ್ಷಣೆ ಮಾಡಬೇಕು ಅನ್ನೋದಾಗಿದೆ. ಆದ್ದರಿಂದ ನಮ್ಮ ನಡೆ ಪಾರ್ಲಿಮೆಂಟಿನ ಕಡೆಗೆ ಅಂತ ಹೇಳಿ ಏನು ಇದುವರೆಗೂ ಕೂಡ ದಲಿತ ಸಂಘರ್ಷ ಸಮಿತಿ 50 ವರ್ಷಗಳ ಕಾಲ ಬೀದಿ ಹೋರಾಟವನ್ನ ಮಾಡಿದ್ದೀವಿ. ಸಂಸತ್ ಒಳಗೆ, ವಿಧಾನಸಭೆ ಒಳಗೆ ಶಾಸನ ರಚನೆ ಮಾಡೋ ಜಾಗದಲ್ಲಿ ಇದ್ರೆ ಅತ್ಯಂತ ಪ್ರಭಾವವುಳ್ಳಂತಹ ಶಕ್ತಿಯುತವಾದಂತಹ ಕೆಲಸಗಳನ್ನ ಈ ದೇಶದಲ್ಲಿ ಮಾಡಬೇಕು ಅನ್ನೋ ಕಾರಣದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತದಂತೆ ನಾವು ಸಂವಿಧಾನ ರಚನಾ ಸಂದರ್ಭದಲ್ಲಿರ್ತಕ್ಕಂಥ ಮಹಾಕರ್ತೃಗಳ ತತ್ವ ಆದೇಶಗಳನ್ನ ಮೈಗೂಡಿಸ್ಕೊಂಡು, ಬದ್ಧತೆಯನ್ನ ಮೈಗೂಡಿಸ್ಕೊಂಡು ಕಣದಲ್ಲಿ ಬಂದಿದ್ದೇವೆ. ಕಳೆದ 7.5 ದಶಕಗಳು ಸ್ವಾತಂತ್ರ್ಯ ನಂತರ 77 ವರ್ಷಗಳ ಆಡಳಿತ ನಡೆಸಿದಂತಹ ಕಾಂಗ್ರೆಸ್ ಮತ್ತು ಬಿಜೆಪಿ 74 ವರ್ಷಗಳಲ್ಲಿ ಸಂವಿಧಾನ ಜಾರಿಯನ್ನ ಮಾಡಲಿಲ್ಲ. ಸಂವಿಧಾನ ಜಾರಿಯಾಗಿ 74 ವರ್ಷಗಳು ನಡೆದಿದೆ. 75ನೇ ವರ್ಷದ ಸುವರ್ಣ ಮಹೋತ್ಸವನ್ನ ಆಚರಿಸಿದೆ ಸರ್ಕಾರ ಎಲ್ಲ. ಆದ್ರೆ ಸಂವಿಧಾನ ಜಾರಿಯಾಗಿಲ್ಲ. ದೇಶದಲ್ಲಿ ತೀವ್ರ ಬಡತನ, ನಿರುದ್ಯೋಗ, ಹಾಹಾಕಾರ, ಅಸ್ಪೃಶ್ಯತೆ, ಅಸಮಾನತೆ, ಭಯೋತ್ಪಾದನೆಯಂತಹ ಪಿಡುಗು ಈ ದೇಶವನ್ನ ಕಾಡ್ತಾ ಇದೆ. ಇದನ್ನ ವಿಮೋಚನೆ ಮಾಡೋದಕ್ಕೆ, ಇದನ್ನ ನಿರ್ಮೂಲನೆ ಮಾಡೋದಕ್ಕೆ ಸರ್ಕಾರಗಳು ಶ್ರಮಿಸಲಿಲ್ಲ. ಈ ಪಕ್ಷಗಳು ಮಾಡದಂತ, ಮನುವಾದಿ ಪಕ್ಷಗಳು ಮಾಡದಂತ ಕೆಲಸ ಏನಂದ್ರೆ ಸ್ವಜನ ಪಕ್ಷಪಾತ, ವಂಶಾಡಳಿತ, ತೀವ್ರ ಭ್ರಷ್ಟಾಚಾರ, ಜಾತಿ ಮತ್ತು ಕೋಮುವಾದವನ್ನ ಬಿತ್ತಿ ಇಡೀ ದೇಶವನ್ನ ಒಡೆದಿದವೆ. ಆದ್ದರಿಂದ ಈ ದೇಶಕ್ಕೆ ಏನಾದ್ರೂ ಮುಕ್ತಿ ಸಿಗಬೇಕಂದ್ರೆ ಹಣಕ್ಕೆ, ಮದ್ಯಕ್ಕೆ ತಮ್ಮ ಮತವನ್ನ ಮಾರ್ಕೆ ಮಾಡಿ ಎಲ್ಲರೂ ಕೂಡ ಬಂದು ಮತವನ್ನ ಚಲಾಯಿಸಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.